ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ ಆಯುಧ ಪೂಜೆ ವ್ಲಾಗ್ ಆಗಿರುತ್ತೆ. ಆಯುಧ ಪೂಜೆ ಹಿಂದಿನ ದಿನದ ವ್ಲಾಗ್ ಇದು. ಸರಿ, ಹಬ್ಬಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಬರೋಣ ಅಂತ ನಾವು ಒಂದು ಸಂಜೆ 6-7 ಗಂಟೆ ಮೇಲೆ ಹೊರಟ್ವಿ. ಹೂವು ರೇಟ್ ಅಂತೂ ಕೇಳಂಗೆ ಇರಲಿಲ್ಲ. 200-250 ಆ ಥರ ಹೇಳ್ತಾಯಿದ್ರು ಮಾರು. ಸೊ ಒಂದು 4-5 ಕಡೆ ವಿಚಾರಿಸಿ ನಮಗೆ ಜಾಸ್ತಿ ಬೇಕಾಗಿತ್ತು. ಆಲ್ಮೋಸ್ಟ್ ಒಂದು 5-10 ಮಾರು ತೊಗೊಂಡ್ವಿ. ಇದು ಮನೆಗೆ, ಅಂದರೆ ನಮ್ಮ ತಾತ ಮನೆಗೆ, ನಮ್ಮ ಮನೆಗೆ, ದೇವ್ರ ಫೋಟೋಗೆ. ಈಗ ನಾವು ಬಂದಿರೋದು ಹಾರ ಪರ್ಚೇಸ್ ಮಾಡೋಕ್ಕೆ. ಹಾರ ಬಂದು ಕಾರ್ಗೆ, ಅಂದರೆ ನಮ್ಮದಿರೋದು 2 ಕಾರು. ಸೊ 2 ಕಾರ್ಗೂ ಒಂದೊಂದು ಹಾರ, ಆಮೇಲೆ 2 ವೀಲರ್ಗೆ ಒಂದು ಹಾರ. ಸೊ ನಮ್ಮ ಹಸ್ಬೆಂಡು ಪ್ರತಿ ವರ್ಷವೂ ಕಾರ್ಗೆ ಹಾರ ಅಥವಾ ಬೊಕ್ಕೆ ಡೆಕೋರೇಷನ್ ಮಾಡಿಸ್ತಾರೆ. ಏನಕ್ಕೆ ಅಂದರೆ ನಮಗೆ ಕಾರ್ ಅಂದರೆ ದ ನೆಕ್ಸ್ಟ್ ವರ್ಷನ್ ಅಂದರೆ ನಾವು ಬಿಲೀವ್ ಮಾಡೋದು ಲಕ್ಷ್ಮಿ ಅಂತಲೇ. ಅದು ನನ್ನ ಹಸ್ಬೆಂಡ್ ಜಾಸ್ತಿ ಬಿಲೀವ್ ಮಾಡ್ತಾರೆ. ನಾವು ಮನೇಲಿ ಹೇಗೆ ಫೋಟೋಗೆ ಪೂಜೆ ಮಾಡ್ತೀವಿ, ದೇವ್ರಿಗೆ ಪೂಜೆ ಮಾಡ್ತೀವಿ, ಅದೇ ಥರ ಕಾರ್ಗೂ ಕೂಡ ಪ್ರತಿ ವರ್ಷವೂ ಪೂಜೆ ಮಾಡ್ತಾರೆ. ನಮ್ಮ ತಾತ ರೂಢಿ ಮಾಡ್ಕೊಂಬಂದಿರೋದು. ಸೊ ಅದರಿಂದ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಬರ್ತಾಯಿದ್ದೀವಿ. ಸೊ ಅದಕ್ಕೆ ನಾವು ಅದನ್ನು ಚೆನ್ನಾಗೇ ಡೆಕೋರೇಟ್ ಮಾಡಬೇಕು. ಏನೋ ಒಂದು ಮಳೆ ಹೂವು, ಒಂದು ಮಾರು ಹೂವದಲ್ಲಿ ಡೆಕೋರೇಟ್ ಮಾಡೋದು ಇವ್ರಿಗೆ ಇಷ್ಟ ಆಗೋಲ್ಲ. ನಾವು ಇದು ವರ್ಷ ಪೂರ್ತಿ ಏನೇನಕ್ಕೋ ಖರ್ಚು ಮಾಡ್ತೀವಿ, ಅಂದರೆ ತಿನ್ನೋದಕ್ಕಾಗಿರ್ಬೋದು, ಹೊರಗಡೆ ಹೋಗೋದಕ್ಕಾಗಿರ್ಬೋದು. ಬಟ್ ನಾವು ಕಾರ್ನೂ ಕೂಡ ನಮ್ಮನ್ನು ಎಷ್ಟು ಸೇಫಾಗಿ ಅದು ನೋಡ್ಕೊಳ್ಳುತ್ತೆ, ಕರ್ಕೊಂಡೋಗುತ್ತೆ, ಕರ್ಕೊಂಬರುತ್ತೆ ನಾವು ಹೋಗೋ ಜಾಗಕ್ಕೆ. ಸೊ ಅದಕ್ಕೋಸ್ಕರ ಪ್ರತಿ ವರ್ಷವೂ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಚೆನ್ನಾಗಿರೋ ಹಾರನೇ ತರ್ತೀವಿ. ಲಾಸ್ಟ್ ಇಯರ್ KR ಮಾರ್ಕೆಟಲ್ಲಿ ತಂದಿದ್ವಿ. ಈ ವರ್ಷ ನಾವು ಇಲ್ಲೇ ಆಟಿನಗರ ಗಂಗೇನಹಳ್ಳಿ ಮಾರ್ಕೆಟಲ್ಲಿ ತೊಗೊಂಡು ಬಂದ್ವಿ, ನನ್ನ ಫ್ರೆಂಡ್ ಶಾಪಲ್ಲಿ. ಸೊ ತೊಗೊಂಬಂದು ಎಲ್ಲ ರೆಡಿ ಮಾಡಿಕೊಂಡು, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದರು. ಸೊ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ, ನಾನು ರಂಗೋಲಿ ಹಾಕಿ ದೇವ್ರ ಮನೆಯದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ, ಇನ್ನು ಅವ್ರು ಬಂದು ಹಾರ ಹಾಕ್ಕೊಳ್ಳೋದಷ್ಟೇ ಬಾಕಿ ಇತ್ತು. ಸೊ ಅಷ್ಟರಲ್ಲಿ ನಾನು ಟಿಫನ್ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ರವೆ ಇಡ್ಲಿ ಮತ್ತು ಕಡಲೆಬೀಜ ಚಟ್ನಿ, ಇದು ಅವರ ಫೇವ್ರೆಟ್. ಸೊ ಅದಕ್ಕೆ ಅದನ್ನೇ ಮಾಡ್ತಾಯಿದ್ದೀನಿ, ಇಲ್ಲಿ ಈಸಿಯಾಗೂ ಆಗುತ್ತೆ ಅಂದ್ಬಿಟ್ಟು. ಇನ್ನು ನನ್ನ ಡ್ಯೂಟಿ ಆಯಿತು. ಇನ್ನು ಹಸ್ಬೆಂಡ್ ಡ್ಯೂಟಿ ಇವಾಗ ದೇವ್ರ ಮನೆ ಡಿಪಾರ್ಟ್ಮೆಂಟ್ ಕ್ಲೀನ್ ಮಾಡೋದು, ಅಂದರೆ ಹೂವು ಹಾಕೋದು ಅದೆಲ್ಲ. ಸೊ ನಾನಿಲ್ಲಿ ನಾನು ಸ್ಯಾರಿ ರೆಡಿ ಮಾಡ್ಕೊಂಡು, ಇದು ಹೊಸ ಸ್ಯಾರಿ. ಇದು ಕೂಡ ನಮ್ಮ ಅಕ್ಕ ನನಗೆ ಗಿಫ್ಟ್ ಮಾಡಿರೋ ಸ್ಯಾರಿ ನೋಡಿ. ಇದಕ್ಕೆ ಬ್ಲೌಸ್ ನಾನು ಸಿಂಪಲ್ ಡಿಸೈನ್ ಈ ಥರ ಇಡ್ಸಿದ್ದೀನಿ. ಯೂಶ್ವಲಾಗೆ ಸ್ವಲ್ಪ ಏನಾನ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೆ ಎವ್ರಿ ಟೈಮ್. ಬಟ್ ಇವಾಗ ತುಂಬ ಬಾರ್ಡರ್ ಡಿಸೈನ್ಸ್ ಇಷ್ಟ ಆಗ್ತಾಯಿದೆ. ಸೊ ಅದಕ್ಕೆ ಎಲ್ಲ ಸ್ಯಾರಿಗೂ ಬ್ಲೌಸಸ್ಗೂ ಇದೇ ಥರ ಡಿಸೈನ್ಸ್ ಇವಾಗ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಿಮ್ಮ ಜೊತೆ ಏನಾನ ಇಷ್ಟ ಆಗ್ಬೋದೇನೋ ಅಂತ ಶೇರ್ ಮಾಡಿಕೊಂಡೆ. ಈಗ ಬನ್ನಿ ನಾನು ಹೆಂಗೆ ರೆಡಿ ಆಗ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಏನು ಡಿಫ್ರೆನ್ಸ್ ಇಲ್ಲ, ತುಂಬ ಏನು ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾಯಿಲ್ಲ. ನಾನು ಯೂಸ್ ಮಾಡ್ತಾ ಇರೋದು 3 ಐಟಮ್. ಒಂದು ಫೇರ್ ಆ್ಯಂಡ್ ಲವ್ಲಿ, ಒಂದು ಲಿಪ್ಸ್ಟಿಕ್, ಒಂದು ಐಲೈನರ್. ಇದು ನನ್ನ ಮೇಕಪ್ ಲುಕ್ನ ಕಂಪ್ಲೀಟ್ ಮಾಡುತ್ತೆ ಯಾವಾಗ್ಲೂ. ಅದು ಅಕೇಶನ್ಸ್ಗಾಗಿರ್ಬೋದು, ಮನೇಲಾಗಿರ್ಬೋದು, ಸಿಂಪಲ್ ಔಟ್ಫಿಟ್ಗಾಗಿರ್ಬೋದು. ನಾನು ಹಚ್ಚೋದು ಇದು 3 ಐಟಮ್. ಚಿಕ್ಕವಳಿದ್ದಾಗಿಂದನೂ ನನಗೆ ನಮ್ಮಮ್ಮ ಅಭ್ಯಾಸ ಮಾಡಿರೋದು ಫೇರ್ ಆ್ಯಂಡ್ ಲವ್ಲಿ. ಸೊ ಏನೇ ಫಂಕ್ಷನ್ಸ್ ಆದರೂ, ಮದುವೆ ಆಗಿರ್ಬೋದು, ಏನೇ ಆಗಿರ್ಬೋದು, ಇದು ನನ್ನ ಒಂದು ಪ್ರೈಮರಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯೂಶ್ವಲಾಗಿ ಎಷ್ಟೊಂದು ಜನ ಫೌಂಡೇಶನ್, ಕನ್ಸೀಲರೆಲ್ಲ ಯೂಸ್ ಮಾಡ್ತಾರೆ. ಬಟ್ ನನಗೆ ಇದೇ ಫೌಂಡೇಶನ್, ಇದೇ ಕನ್ಸೀಲರು. ಟಚ್ವುಡ್ ನನಗೆ ಒಂದು ಸ್ಕಿನ್ದು ಪ್ರಾಬ್ಲಮ್ ಇಲ್ಲದೆ ಇರೋ ಕಾರಣ ನಾನು ಇದನ್ನೇ ಸುಮಾರು ವರ್ಷದಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಮಸ್ಟ್ ಅಂದರೆ ನಾನು ಯೂಸ್ ಮಾಡೋದು ಐಲೈನರ್. ಇದು ನನ್ನ ಫೇವ್ರೆಟ್ ಪ್ರಾಡಕ್ಟ್. ಯಾಕೆ ಅಂತಂದರೆ, ನಾನು ಲಿಪ್ಸ್ಟಿಕ್ ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಐಲೈನರ್ ಮಾತ್ರ ಯಾವಾಗಲೂ ಇರಲೇಬೇಕು. ಸೊ ನಾನು ಅದನ್ನು ತುಂಬ ವರ್ಷದಿಂದನೇ ಹಚ್ತೀನಿ. ಲಿಪ್ಸ್ಟಿಕ್ಸ್ ಎಲ್ಲ ಈಗ ಒಂದು 5-6 ಇಯರ್ಸಿಂದ ಜಾಸ್ತಿ ರೂಢಿ ಮಾಡ್ಕೊಂಡಿರೋದು. ಬಟ್ ಐಲೈನರ್ ತುಂಬ ಚಿಕ್ಕವಳಿದ್ದಾಗಿ ನಾನು ಹಚ್ತಾಯಿದ್ದೀನಿ. ಸೊ ಈಗ ನನ್ನ ಮೇಕಪ್ ಕಂಪ್ಲೀಟ್ ಆಯಿತು ನೋಡಿ. 3 ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಈಗ ಲಾಸ್ಟಲ್ಲಿ ಬೆಂದಿ ಇಟ್ಟರೆ ಅದಕ್ಕೊಂದು ಕಳೆ ಬರುತ್ತೆ. ನಾವೆಷ್ಟೇ ಮೇಕಪ್ ಮಾಡ್ಕೊಂಡು ಯಾವುದೇ ಥರ ರೆಡಿ ಆದ್ರೂ ಫೈನಲ್ ಆ ಬಿಂದಿ ಇಟ್ಟಾಗ ಕೊಡೋ ಲುಕ್ಕು ನಾವು ಏನೇ ಮೇಕಪ್ ಮಾಡಿಕೊಂಡ್ರೂ ಅದು ನಮಗೆ ಸಿಕ್ಕಲ್ಲ, ಎಸ್ಪೆಷಲಿ ನನಗೆ. ಬನ್ನಿ, ಲೇಟ್ ಮಾಡೋದು ಬೇಡ, ಇವಾಗ ಪೂಜೆದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸರಿ, ನನ್ನ ಹಸ್ಬೆಂಡ್ ಎಲ್ಲ ಮುಗಿಸ್ತಾರೆ ಅಂತ ನಾನು ಅಂದ್ಕೊಂಡೆ ಬಂದು. ಬಟ್ ಅವ್ರು ಬರೋದು ತುಂಬ ಲೇಟ್ ಆಯಿತು. ಕಾಲ್ ಮಾಡಿ ನೀನೇ ಪೂಜೆ ಕಂಪ್ಲೀಟ್ ಮಾಡು, ಮತ್ತು ನಾವು ಇಲ್ಲಿ ಬಂದು ಗಾಡಿ ಪೂಜೆ ಎಲ್ಲ ಮಾಡಬೇಕು ಅಂದಿದ್ದಕ್ಕೆ ಸರಿ ಎಲ್ಲ ನಾನೇ ಮಾಡೋ ಅಷ್ಟರಲ್ಲಿ ಲೇಟ್ ಆಗೋಯ್ತು.
ಸರಿ, ಹೂವು ಎಲ್ಲ ಹಾಕ್ಬಿಟ್ಟು ಬೇಗ ಬೇಗ ಪೂಜೆ ಕಂಪ್ಲೀಟ್ ಮಾಡಿ ಅಲ್ಲಿ ಹೋಗೋಣ, ಅಂದರೆ ನಾವು ಎಲ್ಲಿ ಕಾರ್ ಪಾರ್ಕ್ ಮಾಡ್ತೀವೋ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬೇಗ ಬೇಗ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮನೆ ಆಯುಧ ಪೂಜೆ ಹೀಗಿತ್ತು, ಅಂದರೆ ದೇವರ ಮನೆ ಪೂಜೆದು. ಇನ್ನು ನೆಕ್ಸ್ಟು ಗಾಡಿ ಪೂಜೆದು ಕಂಟಿನ್ಯೂ ಆಗುತ್ತೆ. ಪ್ರತಿ ವರ್ಷವೂ ಗಂಧದ ಚಕ್ಕೆ, ಅಂದರೆ ಗಂಧದ ಚಕ್ಕೆಯಲ್ಲಿ ಒಂದು ಆ ಕಲ್ಲಲ್ಲಿ ತೆಗೆದ್ಬಿಟ್ಟು ಗಂಧನ ರೆಡಿ ಮಾಡ್ಕೊತಾ ಇದ್ವಿ ಗಾಡಿಗೆ ಹಚ್ಚೋಕ್ಕೆ. ಬಟ್ ಈ ವರ್ಷ ಹಿಂದಿನ ದಿವಸ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅದು ಮಾಡೋಕ್ಕಾಗಲಿಲ್ಲ. ಸೊ ಅರ್ಶಿನ ಕುಂಕುಮನೇ ಹಚ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರು ಅದನ್ನೇ ಎಲ್ಲ ಪಾಪ ಬೆಳಗ್ಗೆನೇ ಬಂದು ಎಲ್ಲ ಕಾರ್ಗೂ ಗಾಡಿಗೆಲ್ಲ ಹಚ್ಚಿದ್ರು. ಸೊ ಎವ್ರಿ ಇಯರ್ ನಾನು ಹಿಂದಿನ ದಿವಸನೇ ಒಂದು ಅರ್ಧ ಕಪ್ ಆಗೋಷ್ಟು ತೆಗೆದಿಡ್ತಾಯಿದ್ದೆ. ಅದು ಅರ್ಧ ಕಪ್ ಆಗೋಕ್ಕೆ ಮಿನಿಮಮ್ ಅಂದರೆ ನನಗೆ 1 ಅವರ್ ಬೇಕಾಗುತ್ತೆ. ಆ ಗಂಧದ ಚಕ್ಕೆನ ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಟ್ಟು ಮಾಡಬೇಕು. ಸೊ ಅವ್ರು ಆಲ್ರೆಡಿ ಎಲ್ಲ ರೆಡಿ ಮಾಡಿರೋದ್ರಿಂದ ಈಸಿ ಆಯಿತು. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಯಾವುದೇ ಕೆಲಸ ಮಾಡಿದ್ರು ತುಂಬ ನಿಧಾನ, ತುಂಬ ಪರ್ಫೆಕ್ಟಾಗಿ ಬರಬೇಕು ಅವ್ರಿಗೆ. ಸೊ ಬೆಳಗ್ಗೆಯಿಂದ ಇದನ್ನೆಲ್ಲ ಇನ್ನೊಂದು ಸತಿ ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಎಲ್ಲದಕ್ಕೂ ಹಚ್ಚೋದಕ್ಕೆ ಇಷ್ಟೊತ್ತು ತೊಗೊಂಡಿದ್ದಾರೆ. ಅದು ತೊಗೊಂಡು ಬಂದು ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿರೋದವರು. ನಾನು ಆಗಲೇ ಹೇಳಿದ್ದೆ, ನಮ್ಮ ಮನೇಲಿ ಯಾವುದೇ ಗಾಡಿ ಆಗಿರೋ ಲಕ್ಷ್ಮಿ ಅಂತಲೇ ನಾವು ಪೂಜೆ ಮಾಡೋದು ಅಥವಾ ಅದನ್ನು ಟ್ರೀಟ್ ಮಾಡೋದು. ಕಾರ್ ಮೇಲೆ ಕೂರೋದಾಗಿರ್ಬೋದು, ಕಾಲಿಡೋದಾಗಿರ್ಬೋದು, ಇದನ್ನೆಲ್ಲ ನಮ್ಮ ಮನೇಲಿ ಅಲೋ ಮಾಡಲ್ಲ. ಇಂಕ್ಲೂಡಿಂಗ್ ನನ್ನ ಮಗನಿಗೂ ಇವಾಗಲಿಂದನೇ ಅದನ್ನೇ ಹೇಳ್ಕೊಡ್ತೀವಿ. ಕಾರ್ಗೆ ಹೋಗಿದ ತಕ್ಷಣ ಸ್ಲಿಪ್ಪರ್ ಬಿಚ್ಚಬೇಕು, ಈ ಥರ. ನಮ್ಮ ಕಾರ್ ಯಾರೇ ನೋಡಿದ್ರು ಇಷ್ಟು ಕ್ಲೀನಾಗಿ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತಂದರೆ ಇದೇ ರೀಸನ್ನು. ಅವರು ಅದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ, ಮೇಂಟೈನ್ ಮಾಡ್ತಾರೆ. ಪ್ರತಿ ವರ್ಷ ನಮ್ಮ ತಾತನೇ ಇದನ್ನು ಪೂಜೆ ಮಾಡ್ತಾರೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿಕೊಂಡು ನಾವು ಈ ಥರ ಹಿಂದಿನ ದಿವಸನೇ ರೆಡಿ ಮಾಡಿ ಕೊಡ್ತಾಯಿದ್ವಿ. ಅವರು ಪೂಜೆ ಮಾಡಿ ಬೆಳಗ್ಗೆನೇ ಕುಂಬಳಕಾಯಿ ಎಲ್ಲ ಹೊಡೆದು ರೆಡಿ ಮಾಡಿರ್ತಾರೆ. ಆಮೇಲೆ ಬಂದು ನನ್ನ ಹಸ್ಬೆಂಡ್ ಕಾರ್ ಸ್ಟಾರ್ಟ್ ಮಾಡೋರು. ಇದು ನಮ್ಮ ಎವ್ರಿ ಇಯರ್ ರುಟೀನ್ ಆಗಿತ್ತು. ನಾನು ನಿಮಗೆ ಹೇಳಿದ್ನಲ್ಲ, ಅವ್ರಿಗೆ ಹುಷಾರಿರಲಿಲ್ಲ. ಆಲ್ಮೋಸ್ಟ್ 3 ಮಂತ್ಸಿಂದ ಅವ್ರಿಗೆ ಎದ್ದು ನಡೆಯೋಕ್ಕಾಗಲ್ಲ. ಕಾಲು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ಈ ವರ್ಷ ನೀವೇ ಮಾಡಿಬಿಡಿ ಪೂಜೆ ಅಂದರು. ಅದಕ್ಕಾಗಿ ಲೇಟ್ ಆಗಿದೆ. ಇಲ್ಲ ಅಂದರೆ ಇಷ್ಟೊತ್ತಿಗೆಲ್ಲ ಪೂಜೆ ಆಗ್ಬಿಡ್ತಾಯಿತ್ತು. ಅವ್ರು ಅದೇ ಬೈತಾಯಿದ್ರು, ನೋಡಿ ಈ ವರ್ಷ ಎಷ್ಟು ಲೇಟ್ ಆಯಿತು. ಎವ್ರಿ ಇಯರ್ ನಾನು 5:30, 4:30, 5:30ಗೆ ಮಾಡ್ತಾಯಿದ್ದೆ ಅಂದ್ಕೊಂಡು ಅಲ್ಲಿ ಕೂತಿದ್ದಾರೆ ಹೇಳ್ಕೊಂಡು. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಈ ಥರ ಆಗುತ್ತೆ. ನಾವು ಅದನ್ನು ಹೋಗ್ತಾ ಹೋಗ್ತಾ ರೂಢಿ ಮಾಡ್ಕೊಬೇಕು. ಇನ್ನು ನನ್ನ ಮಗನ ಫೇವ್ರೆಟ್ ಕಾರ್ ಇದು. ಅವನಿಗೆ ತುಂಬ ಇಷ್ಟ ಈ ಕಾರ್ ಅಂದರೆ. ಇನ್ನು ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಫುಲ್ ಡೇ ಶೆಡ್ಯೂಲ್ ಫಿಕ್ಸ್ ಆಗಿತ್ತು, ಅಂದರೆ ಮಧ್ಯಾಹ್ನಕ್ಕೆ ಸಂಜೆಗೆ ಎಲ್ಲ. ಸೊ ಅದಕ್ಕೆ ಬೇಗ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ ಬೇರೆ ಕಡೆ ಹೊರಡಬೇಕಿತ್ತು. ಅಲ್ಲೊಂದು ಕಡೆ ಪೂಜೆ ಇತ್ತು. ಇನ್ನು ಈ ಆಯುಧ ಪೂಜೆ ನಾವು
ಈಗಲಿಂದ ಮಾಡ್ಕೊಂಬಂದಿರೋದಲ್ಲ, ತುಂಬ ಪುರಾತನವಾದ ಒಂದು ಪೂಜೆ ಇದು. ಕುರುಕ್ಷೇತ್ರಕ್ಕೆ ಹೋಗೋಕ್ಕೆ ಮುಂಚೆ ಪಾಂಡವರು ಅವರ ಅಸ್ತ್ರಗಳನ್ನು ಎಲ್ಲಿ ಅಡಗಿಸಿಟ್ಟಿದ್ರೋ ಅದನ್ನು ತೆಗೆದು ಪೂಜೆ ಮಾಡಿ ಆನಂತರ ಅವರು ಕುರುಕ್ಷೇತ್ರಕ್ಕೆ ಹೋದರು. ಸೊ ಅಲ್ಲಿಂದನೂ ಒಂದು ಇದು ರೂಟ್ ಹೋಗುತ್ತೆ. ಇನ್ನು ಆಯುಧ ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟು, ಹಳೆಯ ಕಾಲದಲ್ಲಿ ದೇವಾನುದೇವತೆಗಳು ಕೂಡ ಅಷ್ಟೇ ತುಂಬ ಪ್ರಾಮುಖ್ಯತೆ ಇತ್ತು. ತಾಯಿ ದುರ್ಗಾಮಾತೆ ಕೂಡ ಮಹಿಷಾಸುರನ ವಧೆ ಮಾಡೋಕ್ಕೆ ಆಯುಧನೇ ಉಪಯೋಗಿಸಿದ್ದು. ಇನ್ನು ಆಗಿನ ಕಾಲದಿಂದನೂ ಪ್ರತಿಯೊಂದು ಆಯುಧಗಳು ಅದು ಏನೇ ಆಗಿರ್ಬೋದು, ನಾವು ಮನೇಲಿ ಬಳಸೋದಾಗಿರ್ಬೋದು, ಹೊರಗಡೆ ಹೊಲ ಗದ್ದೆಯಲ್ಲಿ ಬಳಸೋದಾಗಿರ್ಬೋದು, ಎಲ್ಲ ಆಯುಧಗಳನ್ನೂ ನಾವು ಈ ದಿನ ತೊಳೆದು ಪೂಜೆ ಮಾಡಿ ಅದಕ್ಕೆ ನಾವು ಒಂದು ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ ಸಲ್ಲಿಸೋ ದಿನ ಇದು ಆಯುಧ ಪೂಜೆ ಅಂದರೆ. ಬರೀ ಕಾರ್ಪು ಗಾಡಿ ಅಂತಲ್ಲ, ಪ್ರತಿಯೊಂದು ಆಯುಧ ನಾವು ಮನೇಲಿ ಬಳಸೋ ಫ್ರಿಜ್ಜು, ಟಿ ವಿ, ಅದು ಯಾವುದೋ ಒಂದು ರೀತಿ ನಮ್ಮನ್ನು ಆಯುಧ ಹಾಗೆ ಕಾಪಾಡುತ್ತೆ ಒಂದಲ್ಲ ಒಂದಿನ. ಮುಂಚೆ ಎಲ್ಲ ಯುದ್ಧಕ್ಕೆ ಹೋಗಬೇಕಾದ್ರೆ ಆಯುಧಗಳನ್ನ ಏನು ತೊಗೊಂಡೋಗ್ತಾಯಿದ್ರು ಅದನ್ನು ಅವರು ನಮಸ್ಕಾರ ಮಾಡಿ ತೊಗೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಬಟ್ ಅದು ವರ್ಷಕ್ಕೊಂದು ಸತಿ ಆದರೂ ಅದಕ್ಕೆ ಕೃತಜ್ಞತೆ ಸಲ್ಲಿಸೋ ಕಾರಣಕ್ಕಾಗಿ ಆಯುಧ ಪೂಜೆ ಅಂದರೆ ಆಯುಧಗಳನ್ನು ಎಲ್ಲ ಇಟ್ಟು ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಅಂತ ಸ್ಟಾರ್ಟ್ ಆಯಿತು. ಅದು ಕ್ರಮೇಣ ನಾವೆಲ್ಲ ಏನು ಮಾಡಿಕೊಂಡ್ರಿ ಅಂದರೆ ನಾವು ದಿನನಿತ್ಯ ಉಪಯೋಗಿಸೋ ಸಾಮಾನು ಕೂಡ ಅದು ಆಯುಧ ಅಂತಲೇ ಕನ್ಸಿಡರ್ ಆಯಿತು. ಅದು ಹಾಗೆ ಆಗಿ ಇವಾಗ ಪ್ರತಿಯೊಂದು ನಾವು ಆಯುಧ ಅಂತ ಕನ್ಸಿಡರ್ ಮಾಡಿ ಪೂಜೆ ಮಾಡ್ತೀವಿ. ಬಟ್ ಆ್ಯಕ್ಚುಯಲ್ ರೀಸನ್ ಬಂದು ಮುಂಚೆ ಎಲ್ಲ ಅವರು ಯುದ್ಧಕ್ಕೆ ಹೋಗೋಕ್ಕೆ ಮುಂಚೆ ತೊಗೊಳ್ತಾ ಇದ್ದಿದ್ದ ಆಯುಧಗಳನ್ನ ಪೂಜೆ ಮಾಡ್ತಾ ಇದ್ದಿದ್ದೆ ಮೇನ್ ರೀಸನ್. ಅದಕ್ಕಿಂತ ಮುಂಚೆ ಹೋದರೆ ದೇವರುಗಳು ರಾಕ್ಷಸರನ್ನ ವಧೆ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದಿದ್ದೇ ಆಯುಧಗಳು. ಇನ್ನು ನಮ್ಮ ತಾತನ ಕಾಲದಲ್ಲೆಲ್ಲ ದೀಪಾವಳಿಗೆ ಅಂದರೆ ಬಲಿಪಾಡ್ಯಮಿ ಅವತ್ತಿನ ದಿನ ಅವರು ಒಂದು ಕುರಿನ ಒಂದು ಬಲಿ ಕೊಟ್ಬಿಟ್ಟು ಅದ್ರ ತಲೆಯಲ್ಲಿ ಬರೋ ರಕ್ತದಲ್ಲಿ ಅವರು ಆವತ್ತಿನ ದಿನ ಆಯುಧ ಪೂಜೆ ಮಾಡ್ತಾಯಿದ್ರಂತೆ ಅವ್ರ ಕಾಲದಲ್ಲಿ. ಸೊ ಅದನ್ನೆಲ್ಲ ಒಂದು ಹುಲ್ಲಲ್ಲಿ ಮಿಕ್ಸ್ ಮಾಡಿ ಆ ರಕ್ತನ ಹೊಲ ಗದ್ದೆಗೆ ಅಲ್ಲಿರೋ ಸಾಮಾನುಗಳಿಗೆಲ್ಲ ಹಾಕಿ ಬಲಿ ಅಂದರೆ ನಾವು ಈ ವರ್ಷದ ಬಲಿ ಕೊಟ್ಟಿದ್ದೀವಿ, ಇನ್ನು ಇದರಿಂದ ನಮಗೇನು ಅಪಾಯ ಆಗದೆ ಇರೋ ಥರ ನೋಡ್ಕೊ ಅಂತ ದೇವರಿಗೆ ಒಂದು ಸಲ್ಲಿಸೋ ಪೂಜೆ ಆಗಿತ್ತಂತೆ. ಅದು ಕ್ರಮೇಣ ಬಲಿ ಕೊಡಬಾರ್ದು ಅಂದ್ಬಿಟ್ಟು ಅದು ಅಂದರೆ ಪಕ್ಷಿನ ಬಲಿ ಕೊಡಬಾರ್ದು ಅಂತ ಶಂಕರಾಚಾರ್ಯರು ಅದ್ರ ಮೊದಲು ಬೂದು ಕುಂಬಳಕಾಯನ್ನು ಹೊಡೆದು ಅದರಲ್ಲಿ ಅಚ್ಚಿ ಅಂತ ಒಂದು ಯಾವುದೋ ಇದರಲ್ಲಿ ಹೇಳಿದ್ರಿಂದ ಅದೇ ಪದ್ಧತಿ ಕಂಟಿನ್ಯೂ ಆಯಿತು. ಆ ಕಂಟಿನ್ಯೂ ಆಗಿರೋ ಪದ್ಧತಿಯಿಂದನೇ ಈಗ ನಾವು ಬೂದು ಕುಂಬಳಕಾಯಿನ ಹೊಡೆಯೋದು ಅಂದರೆ ಬಲಿ ಕೊಟ್ಟು ತಾಯಿಗೆ ಒಂದು ಸೇವೆ ಸಲ್ಲಿಸೋದು. ಮುಂಚೆ ಎಲ್ಲ ದುರ್ಗಾದೇವಿ ಕಾಳಿ ಮಾತೆಗೆ ಬಲಿ ಕೊಟ್ರೇ ಪಶುನ ಬಲಿ ಕೊಟ್ರೇ ಸಮಾಧಾನ ಆಗ್ತಾ ಇದ್ದಿದ್ದು ಅಂತ ಒಂದು ಕಾಲ ಇತ್ತು. ಅದಾದಮೇಲೆ ಯಾವಾಗ ಶಂಕರಾಚಾರ್ಯರು ಇದನ್ನು ರೂಢಿ ಹೇಳಿದ್ರೋ ಆಗ್ಲಿಂದ ಇದು ಬೂದು ಕುಂಬಳಕಾಯಿಗೆ ಟರ್ನ್ ಆಯಿತು. ಇದೇ ಥರ ನಮ್ಮ ತಾತನೂ ನನಗೆ ಹೇಳ್ತಾ ಇದ್ದಿದ್ದು, ಬಲಿ ಪೂಜೆ ಅಂದರೆ ಬಲಿಪಾಡ್ಯಮಿ ದಿವಸ ಬಲಿ ಕೊಟ್ಟರೆ ಅವತ್ತೇ ನಾವು ನಾನ್ ವೆಜ್ ಕೂಡ ನಾವು ತಿಂತಾ ಇದ್ದಿದ್ದು. ಈಗೆಲ್ಲ ಅದು ಟ್ರೆಂಡಾಗಿ ಬಲಿಪಾಡ್ಯಮಿ ಅಂತಂದರೆ ಅವತ್ತಿನ ದಿನ ಹಬ್ಬ ದೀಪಾವಳಿ ತಿನ್ನಬಾರ್ದು ಅಂತ. ಬಟ್ ಆ್ಯಕ್ಚುಲಾಗಿ ನಮ್ಮ ತಾತಂದ್ರ ಕಾಲದಲ್ಲಿ ಅವರು ಮುತ್ತಾತನ ಕಾಲದಲ್ಲಾಗಿರ್ಬೋದು, ಅವರು ಬಲಿಪಾಡ್ಯಮಿನೇ ಈ ರೀತಿ ಆಚರಣೆ ಮಾಡ್ತಾಯಿದ್ರು. ಮನೆಯಲ್ಲಿರೋ ಎಲ್ಲ ಆಯುಧಗಳನ್ನ ಇಟ್ಟು ತೊಳೆದು ಮತ್ತು ಏನಿದೆ ಆ ಕುರಿನ ಹೊಡೆದ್ಮೇಲೆ ಆ ತಲೆಯಲ್ಲಿ ಬರೋ ರಕ್ತನ ಆ ಕುರಿ ತಲೆನ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಬಳಿತಾ ಇದ್ರಂತೆ, ಇನ್ಕ್ಲೂಡಿಂಗ್ ಎತ್ತಿನ ಬಂಡಿ ಅದಕ್ಕೂ ಕೂಡ ಅವರು ಎಲ್ಲ ಹಾಕ್ತಾಯಿದ್ರಂತೆ ಆ ಥರ. ಈಗ ಅದಾದಮೇಲೆ ಒಂದು ಸ್ವಲ್ಪ ವರ್ಷ ಆದಮೇಲೆ ಇದನ್ನು ರೂಢಿ ಮಾಡ್ಕೊಂಡು ಅಂದರೆ ಕುಂಬಳಕಾಯಿನ ಹೊಡೆಯೋದು. ಈಗ ಈ ಕುಂಬಳಕಾಯಿ ಹೊಡೆದಿರೋದು ಏನಿರುತ್ತೆ, ಕುಂಕುಮ ಎಲ್ಲ ಹಚ್ಚಿರೋದನ್ನು ಇದನ್ನು ಇವಾಗ ಟೈರ್ಗಾಗಿರ್ಬೋದು ಗಾಡಿಗಳಿಗೆ ಬಳಿಯೋ ಪದ್ಧತಿ ಕ್ರಿಯೇಟ್ ಆಯಿತು. ಇನ್ನು ನನಗೆ ಗೊತ್ತಿರೋ ಸ್ಮಾಲ್ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡಿದ್ದೀನಿ. ಇದು ಬಿಟ್ಟು ಬೇರೆ ಏನೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಖಂಡಿತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಬೇರೆಯವ್ರಿಗೂ ಕೂಡ ಅದು ಒಂದು ಗೊತ್ತಾಗುತ್ತೆ. ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ನಾನು ಇದನ್ನು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದು ಬಿಟ್ಟು ಏನಾರ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ರೆ ಖಂಡಿತ ಫೀಲ್ ಫ್ರೀ ಟು ಶೇರ್ ದಿಸ್, ಅಂದರೆ ನಿಮ್ಮ ಅನಿಸಿಕೆಯನ್ನು ಖಂಡಿತ ನೀವು ಶೇರ್ ಮಾಡ್ಕೊಳ್ಳಿ. ಇನ್ನು ಗಾಡಿ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಎಲ್ಲ ಸೈಕಲ್ ಆಗಿರ್ಬೋದು ಗಾಡಿ ಆಗಿರ್ಬೋದು ಎಲ್ಲನೂ ಒಂದು ಜಸ್ಟ್ ಮುಂದೆ ಬಿಡ್ತಾರಲ್ವ, ಅಂದರೆ ನಿಂಬೆಹಣ್ಣು ಇಟ್ಟಿರ್ತಾರಲ್ವ ಟೈರ್ ಕೆಳಗಡೆ, ಅದನ್ನು ಮುಂದೆ ಬಿಡಬೇಕಲ್ಲ ಗಾಡಿನ ಪೂಜೆ ಮಾಡಿರೋದು. ಸೊ ಹಾಗಾಗಿ ಫಸ್ಟ್ ಸೈಕಲ್, ನನ್ನ ಮಗನ ಸೈಕಲಿಂದ ಸ್ಟಾರ್ಟ್ ಆಯಿತು. ಇನ್ನು ದಸರಾ ಹಬ್ಬಕ್ಕೆ ಯಾರೆಲ್ಲ ದಸರಾ ಲೈಟಿಂಗ್ಸ್ನ ನೋಡೋಕ್ಕೆ ಮೈಸೂರಿಗೆ ಹೋಗಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ನಾವಂತೂ ಒಂದು ವರ್ಷವೂ ಲೈಟಿಂಗ್ಸ್ ನೋಡೋಕ್ಕೆ ದಸರಾ ಟೈಮ್ಗೆ ಹೋಗಿಲ್ಲ, ದಸರಾ ಆದಮೇಲೆ ಹೋಗಿದ್ದೀವಿ. ಬಟ್ ದಸರಾಗೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ನಿಮಗೆ ಗೊತ್ತು ಮೈಸೂರು ಎಷ್ಟು ಕ್ರೌಡ್ ಇರುತ್ತೆ ಅಂದ್ಬಿಟ್ಟು. ನಮ್ಮ ಮನೆಯವರಂತೂ ಕ್ರೌಡ್ ಇರೋ ಕಡೆ ಕರ್ಕೊಂಡು ಹೋಗೋದೇ ಇಲ್ಲ, ಅದೆಷ್ಟು ಲೇಟ್ ಆದರೂ ಪರವಾಗಿಲ್ಲ. ಅದೆಲ್ಲ ಮುಗಿಸ್ಕೊಂಡೆ ನಾವು ಹೋಗೋದು. ನಿಮ್ಮನೇಲೂ ಕೂಡ ಆಯುಧ ಪೂಜೆನ ಆಚರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ದೀಪಾವಳಿಗೆ ಆಚರಿಸ್ತೀರಾ, ಯಾರ್ಯಾರೆಲ್ಲ ದಸರಾಗೆ ಆಚರಿಸ್ತೀರಾ. ಇನ್ನು ಕೆಲವರು ನೋಡಿದ್ದೀನಿ ಯುಗಾದಿಗೆ ಕೂಡ ಪೂಜೆ ಮಾಡ್ತಾರೆ ಗಾಡಿಗಳಿಗೆ. ಅದು ಅವ್ರವರ ಕಲ್ಚರ್ ಅನಿಸುತ್ತೆ. ನಾವು ದಸರಾಗೆ ಮಾಡೋದು, ನಾವು ಯಾವತ್ತೂ ದೀಪಾವಳಿಗೆ ಮಾಡಿಲ್ಲ. ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೇಳ್ದೆ ಅಲ್ಲ, ಹೊರಗಡೆ ಇನ್ನೊಂದು ಮಧ್ಯಾಹ್ನ ಬೇರೆ ಕಡೆ ಪೂಜೆ ಇತ್ತು, ಅದನ್ನು ಮುಗಿಸ್ಕೊಂಡು ನಾವು ಬಂದಿರೋದು ಮಲ್ಲೇಶ್ವರಂ ಸುದರ್ಶನ್ಗೆ. ಹಬ್ಬದ ದಿನವೇ ಯಾಕೆ ಸ್ಯಾರಿ ಪರ್ಚೇಸಿಂಗ್ ಅಂದರೆ, ನೆಕ್ಸ್ಟ್ ಡೇ ನನ್ನ ಫ್ರೆಂಡು ಮಧುರೆ ಮೀನಾಕ್ಷಿ ಟೆಂಪಲ್ಗೆ ಹೋಗೋಳಿದ್ಲು. ಸೊ ದೇವರಿಗೆ ಸೀರೆ ಕೊಡಬೇಕು ಅಂತ ಅವಳು ಅಂದ್ಕೊಂಡ್ಳು. ಸೊ ಅದಕ್ಕೆ ಸರಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಇಬ್ಬರು ಬಂದ್ವಿ, ಮಕ್ಕಳನ್ನೆಲ್ಲ ಕಾರಲ್ಲೇ ಬಿಟ್ಬಿಟ್ಟು. ಯೂಶಲಾಗಿ ಕೆಲವೊಂದು ಟೆಂಪಲ್ಸಲ್ಲಿ ಸ್ಯಾರೀಸ್ನ ಇಷ್ಟದೇ ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ರೇಷ್ಮೆದೇ ನಾರ್ಮಲ್ ಸ್ಯಾರಿ ಎಲ್ಲ ತೊಗೊಳ್ಳಲ್ಲ. ಸೊ ಅದಕ್ಕೆ ಚಾನ್ಸ್ ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ಇಲ್ಲಿ ಪ್ಯೂರ್ ಕಾಂಜೀವರಂ ಸ್ಯಾರಿನೇ ನೋಡ್ತಾ ಇದ್ದೀವಿ. ಅರೌಂಡ್ 10 to 12 ಬಜೆಟು. ಬಟ್ ಅದು ಲಾಸ್ಟಿಗೆ ಹೋಗಿ ಒಂದು 18,000 ರುಪೀಸ್ ಆಯಿತು. ಇಷ್ಟರಲ್ಲಿ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀರಿ. ಯಾವ್ದು ಇಷ್ಟ ಆಯಿತು, ಇದರಲ್ಲಿ ಯಾವ್ದು ತೊಗೊಂಡಿರ್ಬೋದು ಅಂತ ಕಮೆಂಟಲ್ಲಿ ಹೇಳಿ ನೋಡೋಣ. ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ಅಂತ. ಟಿಶ್ಯೂ ಸ್ಯಾರಿ ನೋಡಿದ್ವಿ, ಬಟ್ ಅಲ್ಲಿ ತೊಗೊಳ್ತಾರೋ ಇಲ್ವೋ ಅಂದ್ಬಿಟ್ಟು ಬೇಡ ಅಂದ್ಕೊಂಡು ನಾರ್ಮಲ್ ಕಾಂಜೀವರಂ ಸ್ಯಾರಿನೇ ಲಾಸ್ಟಲ್ಲಿ ಫೈನಲ್ ಮಾಡಿದ್ವಿ. ಸ್ಯಾರಿ ಜೊತೆ ಮತ್ತು ಹಬ್ಬಕ್ಕೆ ಬಟ್ಟೆ ಕೂಡ ತೊಗೊಳ್ಬೇಕಿತ್ತು. ಸೊ ಸ್ಯಾರಿದೆಲ್ಲ ಫೈನಲ್ ಮಾಡಿ ನಾವು ಬಟ್ಟೆ ಸೆಕ್ಷನ್ ಅಂದರೆ ಮೆನ್ಸ್ ವೇರ್ಗೆ ಹೋದ್ವಿ. ನೋಡಿ, ಈ ಸ್ಯಾರಿ ಕಲರು ನಂಗೆ ತುಂಬ ಇಷ್ಟ ಆಯಿತು. ಬಟ್ ಲಾಸ್ಟಲ್ಲಿ ನಾನು ಫೈನಲ್ ಮಾಡಿದ್ದು ಬೇರೆ ಸ್ಯಾರಿ. ಇದು ಕ್ಯಾಮ್ರಲ್ಲಿ ಹೀಗೆ ಕಾಣ್ತದೆ, ಬಟ್ ಡೈರೆಕ್ಟಾಗಿ ತುಂಬ ಚೆನ್ನಾಗಿತ್ತು ಇದು ಕಲರು. ಯೂಶ್ವಲಾಗಿ ರೇಷ್ಮೆ ಸೀರೆ ಅಂತ ಬಂದರೆ ಯೂಶ್ವಲಾಗಿ ನಾನು ಪ್ರಿಫರ್ ಮಾಡೋದು ಸುದರ್ಶನೇ. ತುಂಬ ಇಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಸಿಲ್ಕ್ ಸ್ಯಾರೀಸ್ದು. ಸೊ ನಾವು ರೆಗ್ಯುಲರಾಗಿ ರೇಷ್ಮೆ ಸೀರೆ ಅಂದರೆ ಇಲ್ಲೇ ತೊಗೊಳ್ಳೋದು. ಸೊ ಸ್ಯಾರಿದು ಬಿಲ್ಲಿಂಗ್ ಆಯಿತು. ನೆಕ್ಸ್ಟ್ ನಾವು ಮೆನ್ಸ್ ವೇರ್ಗೆ ಹೋದ್ವಿ ಕುರ್ತಾಸ್ ನೋಡೋದಕ್ಕೋಸ್ಕರ. ಸರಿ, ಕುರ್ತಾಸು ಬೇಗ ಜಾಸ್ತಿ ಏನು ಟೈಮ್ ತೊಗೊಂಡಿಲ್ಲ, ವಿತಿನ್ ಒಂದು 10 to 15 ಮಿನಿಟ್ಸಲ್ಲಿ ಸೆಲೆಕ್ಟ್ ಆಯಿತು. ಆಮೇಲೆ ದೇವರಿಗೆ ಪಂಚೆ ಕೂಡ ಬೇಕಾಗಿತ್ತು ಇನ್ನೊಂದು ಟೆಂಪಲಲ್ಲಿ ಕೊಡೋದಕ್ಕೆ. ಸೊ ಪಂಚೆ ಸೆಕ್ಷನಲ್ಲಿ ಹೀಗೆ ನೋಡಬೇಕಾದ್ರೆ ಇವಾಗ ಸಖತ್ತು ಟ್ರೆಂಡಿಂಗಲ್ಲಿರೋ ಈ ಕಲರ್ದು ಅಂದರೆ ಈ ಥರ ಪೇಸ್ಟಲ್ ಕಲರ್ಸಲ್ಲಿರೋ ಒಂದು ಪಂಚೆ ನೋಡ್ತಾ ಇದ್ದೆ. ಎಷ್ಟು ಕಾಸ್ಟ್ ಇದೆ ನೋಡಿ ನೀವೇ. ಲೈಕ್ ಸ್ಟಾರ್ಟಿಂಗ್ ಒಂದು 2,000 3,000ಇಂದ ಹಿಡಿದು ಅರೌಂಡ್ 20,000 30,000 ತನಕ ಎಲ್ಲ ಇದೆ. ಬಟ್ ನೋಡೋದಕ್ಕೆ ಮಾತ್ರ ಇದು ಒಳ್ಳೆ ಸ್ಯಾರಿ ಟೈಪ್ ಇದೆ ನೋಡಿ. ಇದು ಸಹ ಪಂಚೆನೇ ಅಂತ ನಾನು ಫಸ್ಟ್ ಸ್ಯಾರಿ ಅಂದ್ಕೊಂಡೆ. ನೋಡಿ, ಇದ್ರದ್ದು ಪ್ರೈಸೇ ನಾನು ಆ್ಯಕ್ಚುಲಿ ಹೇಳಿದ್ದು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.